everyone fine. ಮೂಡಾ ಕೇಸ್ನಲ್ಲಿ ಇಂದು ಸಿಎಂ ಸಿದ್ದರಾಮಯ್ಯಗೆ ಬಿಗ್ ಡೇ. ಮತ್ತೆ ಸಿದ್ದರಾಮಯ್ಯ ವಿರುದ್ಧ ಕೇಸ್ ವಿಚಾರಣೆಗೆ ಧಾರವಾಡ ಹೈಕೋರ್ಟ್ ಏನಾದರೂ ಅನುಮತಿ ಕೊಡುತ್ತಾ? ಯಾಕಂದರೆ ಇವತ್ತು ವಿಚಾರಣೆ ನಡೆಯುತ್ತೆ. ಒಂದು ಈಗ ಲೋಕಾಯುಕ್ತ ಇವತ್ತು ವರದಿಯನ್ನು ಸಬ್ಮಿಟ್ ಮಾಡುತ್ತೆ ಕೋರ್ಟ್ಗೆ. ಅದೊಂದು ಕಡೆ ಆದರೆ ಇನ್ನು ಸಿದ್ದರಾಮಯ್ಯ ವಿರುದ್ಧದ ಒಂದು ಕೇಸ್ ವಿಚಾರಣೆ ಏನಿದೆ, CBI ಕೊಡಬೇಕಾ ಬೇಡವಾ ಅನ್ನೋದು ಧಾರವಾಡ ಹೈಕೋರ್ಟ್ನಲ್ಲಿ ವಿಚಾರಣೆ ನಡೆಯುತ್ತೆ ಇವತ್ತು. ಅಂದರೆ ನ್ಯಾಯಾಲಯ CBI ತನಿಖೆಗೆ ಕೊಡುತ್ತಾ? ಹಾಗಾದರೆ ಮುಖ್ಯಮಂತ್ರಿಗಳಿಗೆ ಮತ್ತೆ ಕಾನೂನು ಸಂಕಷ್ಟ ಎದುರಾಗುತ್ತಾ? KS ವಿಚಾರದಲ್ಲಿ ಹೈಕೋರ್ಟ್ ಮೆಟ್ಲೇರಿದ್ದಾರೆ ದೂರುದಾರ ಸ್ನೇಹಮಯಿ ಕೃಷ್ಣ. CBI ತನಿಖೆಗೆ ಕೊಡಬೇಕು ಅಂತ ಆಗ್ರಹ ಮಾಡಿದ್ದಾರೆ ಅವರು. ಕಳೆದ ಜನವರಿ 15ರಂದು ವಿಚಾರಣೆ ನಡೆಸಿ ಮುಂದೂಡಿತು ಕೋರ್ಟ್. ಇವತ್ತಿಗೆ ವಿಚಾರಣೆಯನ್ನು ಸ್ನೇಹಮಯಿ ಕೃಷ್ಣ ಪರವಾಗಿ ಮಣಿಂದರ್ ಸಿಂಗ್ ಅವರು ವಾದ ಮಾಡುವ ಸಾಧ್ಯತೆಗಳಿದ್ದಾವೆ. ಜೊತೆಗೆ CM ಸಿದ್ದರಾಮಯ್ಯರ ಪರವಾಗಿ ಹಿರಿಯ ವಕೀಲರಾಗಿರುವಂಥ ಅಭಿಷೇಕ್ ಮನು ಸಿಂಘ್ವಿ ಹಾಗೆ ಕಪಿಲ್ ಸಿಬಲ್ ವಾದವನ್ನು ಮಾಡ್ತಾರೆ. ರವಿವರ್ಮ ಕುಮಾರ್ ಪ್ರತಿವಾದ ಮಂಡಿಸುವಂತಹ ಸಾಧ್ಯತೆಗಳಿದ್ದಾವೆ. ಹಾಗಾದರೆ ಮುಖ್ಯಮಂತ್ರಿಗಳು ಈ ಮೂಡ ಹಗರಣದ ಆರೋಪದಿಂದ ಮುಕ್ತರಾಗ್ತಾರಾ ಇಲ್ವಾ? CBIಗೆ ಏನಾದರೂ ತನಿಖೆಯನ್ನು ಕೊಟ್ಟುಬಿಟ್ರೆ ಮುಖ್ಯಮಂತ್ರಿಗಳಿಗೆ ರಿಲೀಫ್ ಸಿಗಲ್ಲ ಅಂತ ಅರ್ಥ. ಕಾನೂನಾತ್ಮಕವಾಗಿ ಅವರಿಗೆ ಸಂಕಷ್ಟಗಳು ಮತ್ತೆ ಜಾಸ್ತಿ ಆಗ್ತಾ ಹೋಗುತ್ತೆ, ಬಿಗಿ ಆಗ್ತಾ ಹೋಗುತ್ತೆ. ಈಗ ನಡೆದಿರೋದು ಲೋಕಾಯುಕ್ತ ತನಿಖೆ, ವರದಿ ಕೂಡ ರೆಡಿಯಾಗಿದೆ. CBI ಮಧ್ಯಪ್ರವೇಶ ಮಾಡಲಿಕ್ಕೆ ಈಗ ಸ್ನೇಹಮಯಿ ಕೃಷ್ಣ ಅವರು ಹೈಕೋರ್ಟ್ನಲ್ಲಿ ಮೇಲ್ಮನವಿ ಸಲ್ಲಿಸಿದರು. ಈಗ ಅದರದೇನು ಕೂಡ ಕ್ಲಾರಿಟಿ ಸಿಗ್ತಾ ಇಲ್ಲ. ಇವತ್ತು ಅಂತಿಮ ತೀರ್ಪು ಪ್ರಕಟ ಆಗುತ್ತಾ? CBIಗೆ ಕೊಡುತ್ತಾ, ಕೊಡೋದಿಲ್ವಾ? ಇಡಿ ಕೂಡ ಈಗಾಗಲೇ ಮಧ್ಯಪ್ರವೇಶ ಮಾಡಿ ತನಿಖೆಯನ್ನು ಮಾಡಿದೆ. ಮುಖ್ಯಮಂತ್ರಿಗಳ ಮೇಲೆ ಬಂದಿರುವಂಥ ಒಂದು ಆರೋಪ ಏನಿದೆ, ಇದಕ್ಕೆ ಸಂಬಂಧಪಟ್ಟಂಗೆ ಸ್ನೇಹಮಯಿ ಕೃಷ್ಣ ಕೂಡ ಕೆಲವೊಂದಿಷ್ಟು ದಾಖಲಾತಿಗಳನ್ನು ಕೋರ್ಟ್ಗೆ ಅವರು ಸಬ್ಮಿಟ್ ಮಾಡಿದ್ದಾರೆ. ಹೈಕೋರ್ಟ್ ಪೀಠ, ಧಾರವಾಡ ಹೈಕೋರ್ಟ್ ಪೀಠದಲ್ಲಿ ಇವತ್ತು ವಿಚಾರಣೆಗೆ ಬರುತ್ತೆ. ಮೈಸೂರು ಮೂಡಾ ಸೈಟ್ ಅಕ್ರಮ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೋರ್ಟ್ಗೆ ಹಿಂದೆ 3,000ಕ್ಕೂ ಹೆಚ್ಚು ಪುಟಗಳ ವರದಿ ಸಲ್ಲಿಕೆಯಾಗುತ್ತೆ. ಲೋಕಾಯುಕ್ತ ADGP IGPಯಿಂದ ವರದಿ ಸಲ್ಲಿಕೆ ಸಾಧ್ಯತೆ ಇದೆ. ಜನವರಿ 27ರ ಒಳಗಡೆ ವರದಿ ಕೊಡಬೇಕು ಅಂತ ಕೋರ್ಟ್ ಸೂಚನೆ ಕೊಟ್ಟಿತ್ತು. ಈಗಾಗಲೇ ಲೋಕಾಯುಕ್ತ SP ಉದೇಶ್ರಿಂದ ADGP ಅವರಿಗೆ ವರದಿ ಸಲ್ಲಿಕೆಯಾಗಿದೆ. ಈಗ ಅದನ್ನು ಕೋರ್ಟ್ಗೆ ಸಲ್ಲಿಸಬೇಕು. 25ಕ್ಕೂ ಹೆಚ್ಚು ಮಂದಿಯ ಹೇಳಿಕೆಗಳನ್ನು ಈ ವರದಿ ಉಲ್ಲೇಖ ಮಾಡಿದೆ. 17A ಅಡಿಯಲ್ಲಿ ಸಂಗ್ರಹಿಸಿರುವಂತಹ ವರದಿಯನ್ನು ಈಗ ಅಧಿಕಾರಿಗಳು ಕೋರ್ಟ್ಗೆ ಸಲ್ಲಿಸ್ತಾರೆ. ಆಡಿಯೋ, ವಿಡಿಯೋ ಹಾಗೆ FSL ವರದಿಗಳು ಕೂಡ ಇದರಲ್ಲಿ ಆ್ಯಡ್ ಆಗಿದ್ದಾವೆ. ಹಾರ್ಡ್ ಡಿಸ್ಕು, CD, ಪೆನ್ಡ್ರೈವ್ಗಳು ಈ ಎಲ್ಲ ವರದಿ ಆಧರಿಸಿ CM ಸಿದ್ದರಾಮಯ್ಯ ಅವರ ಪಾತ್ರದ ಬಗ್ಗೆ ತೀರ್ಮಾನವನ್ನು ತೆಗೆದುಕೊಳ್ಳಲಾಗುತ್ತೆ. ಅಂದರೆ ಇಲ್ಲಿ ಕ್ಲೀನ್ ಚಿಟ್ ಆಲ್ರೆಡಿ ಲೋಕಾಯುಕ್ತದಿಂದ ಸಿದ್ದರಾಮಯ್ಯರು ಸಿಕ್ಕಿದೆ ಅನ್ನೋದು ಆಲ್ರೆಡಿ ಆ ವರದಿಯಿಂದ ಗೊತ್ತಾಗುತ್ತೆ. ಅಲ್ಲಿ ಅಧಿಕಾರಿಗಳನ್ನು ಹೊಣೆಗಾರನಾಗಿ ಮಾಡಲಾಗಿದೆ. ಮುಖ್ಯಮಂತ್ರಿಗಳ ಪಾತ್ರ ಇಲ್ಲ. ಇಲ್ಲಿ 14 ಸೈಟ್ಗೆ ಸಂಬಂಧಪಟ್ಟಂತೆ ಅಧಿಕಾರಿಗಳನ್ನು ಇಲ್ಲಿ ಜವಾಬ್ದಾರನಾಗಿ ಮಾಡಿದ್ದಾರೆ. ಅವ್ರು ಮಾಡಿದಾರೆಲ್ಲ ಅಂತೇಳಿ. ಇನ್ನು ಆಡಿಯೋ, ವಿಡಿಯೋ ದಾಖಲೆಗಳಿದ್ದಾವೆ. ಪೆನ್ಡ್ರೈವು, CD, ಹಾರ್ಡ್ ಡಿಸ್ಕು, ಒಂದು 25 ಜನರ ಸ್ಟೇಟ್ಮೆಂಟ್ನಂತೂ ಕೂಡ ತೆಗೆದುಕೊಳ್ಳಲಾಗಿದೆ. 17A ಅಡಿಯಲ್ಲಿ ಸಂಗ್ರಹಿಸಿರುವಂಥ ಆ ಎಲ್ಲ ಮಾಹಿತಿಗಳ ವರದಿ ಲೋಕಾಯುಕ್ತ ಅಧಿಕಾರಿಗಳ ಹತ್ರ ಇದೆ. ಅದನ್ನು ಇವತ್ತು ಕೋರ್ಟ್ಗೆ ಸಲ್ಲಿಕೆ ಮಾಡ್ತಾರೆ. ಬಟ್ ಇದೇ ಅಂತಿಮ ವರದಿಯಲ್ಲ. ಇನ್ನೂ ಅಂತಿಮ ವರದಿ ಸಲ್ಲಿಕೆಗೆ ಕಾಲಾವಕಾಶಗಳಿದ್ದಾವೆ. ಯಾಕಂದರೆ ಕಂಪ್ಲೀಟ್ ಆಗಿ ಇನ್ನೂ ಇದರ ತನಿಖೆ ಮುಗುದಿಲ್ಲ. ಯಾಕಂದರೆ 3 ತಿಂಗಳ ಅವಕಾಶ ಕೊಟ್ಟಿತ್ತು ಕೋರ್ಟ್, ಅಷ್ಟರೊಳಗಡೆ ನೀವು ಕಂಪ್ಲೀಟ್ ವರದಿ ಕೊಡಿ ಅಂತ. ಈಗ ಅಧಿಕಾರಿಗಳು ಹೇಳಿದ್ದಾರೆ ಇದು ಅಂತಿಮ ವರದಿ ಅಲ್ಲ. ಮತ್ತೆ ಅದು ತನಿಖೆಯನ್ನು ಮುಂದುವರಿಸಿ ಮತ್ತೊಂದು ವರದಿಯನ್ನು ಕೋರ್ಟ್ಗೆ ಕೊಡುವಂತಹ ಸಾಧ್ಯತೆಗಳಿದ್ದಾವೆ. ಅಂದರೆ ಇಲ್ಲಿವರೆಗೂ ಆಗಿರುವಂಥ ಒಂದು ತನಿಖಾ ವರದಿ ಇದು. ಇನ್ನು ಅಲ್ಲಿ ಸ್ಪಾಟ್ಗೆ ಹೋಗಿ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 3.16 ಎಕರೆ ಆ ಜಮೀನಿನ ದಾಖಲೆ ಪತ್ರಗಳಾಗಿರ್ಬೋದು, ಜೊತೆಗೆ ಅಲ್ಲಿ ಮೂಲ ಮಾಲೀಕರು ಯಾರು, ಹೆಂಗೆ ಖರೀದಿ ಆಯಿತು, ಯಾವ ವರ್ಷದಲ್ಲಾಯಿತು, ಯಾವ ಅಧಿಕಾರಿ ಆ ಸಂದರ್ಭದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು, ಇದೆಲ್ಲ ಕಂಪ್ಲೀಟ್ ಆದಂಥ ಮಾಹಿತಿ ಆ ವರದಿಯಲ್ಲಿದೆ.
ಮತ್ತಷ್ಟು ಮಾಹಿತಿ ಪುನೀತ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಪುನೀತ್, ಈಗ ಮುಖ್ಯಮಂತ್ರಿಗಳಿಗೆ ಇವತ್ತು ಬಿಗ್ ಡೇ. ಒಂದು CBI, ಇನ್ನೊಂದೀಗ ಲೋಕಾಯುಕ್ತದ ವರದಿ ಸಲ್ಲಿಕೆ ಆಗುತ್ತೆ. ವರದಿಲಿರುವಂಥ ಪ್ರಮುಖ ಅಂಶ ಏನು? ವರದಿಲಿರುವಂಥ ಅಂಶಗಳು ನೋಡ್ತಾ ಇದ್ರೆ ಒಂದು ರೀತಿ ಕ್ಲೀನ್ ಚಿಟ್ ಕೊಟ್ಟಂಗಿದೆಯಾ? ಇದು ಅಂತಿಮ ವರದಿ ಅಲ್ಲ ಅಂತ ಹೇಳ್ತಿದ್ದಾರೆ. ಇನ್ನು ಮತ್ತೆ ಕಾಲಾವಕಾಶಗಳು ಕೇಳಬಹುದು ಅಧಿಕಾರಿಗಳು ಅಂತ ಹೇಳಿ. ಖಂಡಿತವಾಗಿ ಪ್ರಭು, ಈಗ ಸಾರ್ವಜನಿಕ ವಲಯದಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಕುಟುಂಬಕ್ಕೆ ಸಂಬಂಧಪಟ್ಟಂತಹ ಮೂಡ ನಿವೇಶನದ ಪ್ರಕರಣ ಏನಿದೆ, ಇದರಲ್ಲಿ ಲೋಕಾಯುಕ್ತ ತನಿಖೆಯಲ್ಲಿ ಅವರಿಗೆ ಕ್ಲೀನ್ ಚಿಟ್ ಸಿಗ್ತಾ ಇದೆ ಅಂತ ಹೇಳಿ ಒಂದಷ್ಟು ಚರ್ಚೆಗಳಿದ್ದಾವೆ. ಆದರೆ ಇವತ್ತು ಸಲ್ಲಿಸುವಂತಹ ವರದಿಯ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಆದರೆ ಇವತ್ತು ಕೋರ್ಟ್ ಏನು ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳಿಗೆ ಈ ಒಂದು ಪ್ರಕರಣದ ತನಿಖೆಗೆ ಅವಕಾಶವನ್ನು ಏನು ನೀಡಲಿತ್ತು, ಇವತ್ತು ಡೆಡ್ಲೈನ್ ಅನ್ನ ನೀಡಿತ್ತು. ಅಂದ್ರೆ ಇವತ್ತು 27ನೇ ತಾರೀಕು ಅವರು ವರದಿಯನ್ನ ಸಲ್ಲಿಸಬೇಕು ಅಂತ ಹೇಳಿ ಇದುವರೆಗೂ ಕೂಡ ಕಾಲಾವಕಾಶವನ್ನು ನೀಡಿತ್ತು. ಹೀಗಾಗಿ ಇವತ್ತು ವರದಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಬಹುತೇಕವಾಗಿರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಮೈಸೂರು ಲೋಕಾಯುಕ್ತ SP ಏನಿದ್ದಾರೆ ಉದೇಶ್ ಅವರು ಈಗಾಗಲೇ ಸಂಪೂರ್ಣವಾದಂತಹ ವರದಿಯನ್ನ ADGP ಅವರಿಗೆ ತಲುಪಿಸುವಂತಹ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. ADGP ಅವರ ಒಂದು ನೇತೃತ್ವದಲ್ಲಿ ಏನು ಲೋಕಾಯುಕ್ತ ADGP ಅವರೇನಿದ್ದಾರೆ ಅವರು ಕೋರ್ಟ್ಗೆ ಇವತ್ತು ಆ ಒಂದು 3000ಕ್ಕೂ ಹೆಚ್ಚಿನ ಪುಟಗಳಿರತಕ್ಕಂಥ ವರದಿಯನ್ನ ಸಲ್ಲಿಸುವಂತಹ ಸಾಧ್ಯತೆ ಇದೆ. ಅಥವಾ ಸಲ್ಲಿಸಿದ ನಂತರ ಮತ್ತಷ್ಟು ತನಿಖೆಯ ಅವಶ್ಯಕತೆ ಇದ್ದಂತಹ ಸಂದರ್ಭದಲ್ಲಿ ಅಧಿಕಾರಿಗಳು ಮತ್ತಷ್ಟು ಅವಕಾಶವನ್ನ ಕೇಳುವಂತಹ ಸಾಧ್ಯತೆಗಳು ಕೂಡ ಇರ್ತಕ್ಕಂಥದ್ದು. ಯಾಕೆಂತ ಹೇಳಿದ್ರೆ ಅಷ್ಟರ ಮಟ್ಟಿಗೆ ಈ ಒಂದು ಮೂಡ ಕೇಸ್ ಅಷ್ಟೊಂದು ಸೌಂಡ್ ಅನ್ನ ಮಾಡಿತ್ತು, ಸದ್ದು ಮಾಡಿತ್ತು. ಯಾಕೆಂತ ಹೇಳಿದ್ರೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತಹ ನಿವೇಶನಗಳಿದ್ದಾವೆ. ಹೀಗಾಗಿ ಅವರು ಕೂಡ ಈ ಒಂದು ನಿವೇಶನವನ್ನು ಕೊಡಿಸುವಂತಹ ವಿಚಾರದಲ್ಲಿ ಪ್ರಭಾವವನ್ನು ಬೀರಿದ್ದಾರೆ ಅಂತ ಹೇಳಿ ಸಾಕಷ್ಟು ಪರ ವಿರೋಧವಾದಂತಹ ಚರ್ಚೆಗಳಿದ್ವು. ಇದು ರಾಜಕೀಯ ವಲಯದಲ್ಲೂ ಕೂಡ ಸಾಕಷ್ಟು ಸಂಚಲನವನ್ನು ಕೂಡ ಮೂಡಿಸಿತ್ತು. ಹೀಗಾಗಿ ಈ ತರದ ಒಂದು ಸೌಂಡ್ ಇರತಕ್ಕಂಥ ಒಂದು ಕೇಸ್ ಏನಿದೆ, ಇವತ್ತು ಆ ಒಂದು ವರದಿಯನ್ನ ಸಲ್ಲಿಸುವಂತಹ ಕೆಲಸ ಆಗುತ್ತೆ. ಈಗಾಗಲೇ ಅಧಿಕಾರಿಗಳು ಆ ಒಂದು ಸಂಪೂರ್ಣವಾದಂತಹ ವರದಿಯನ್ನ ಸಲ್ಲಿಸಲಿಕ್ಕೆ ಸಿದ್ಧತೆಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಯಾಕೆಂತ ಹೇಳಿದ್ರೆ ಮೂಡಾದಲ್ಲಿ ಅಂದ್ರೆ 1994ರಿಂದ 2024ರವರೆಗೂ ಕೂಡ ಆಗಿರ್ತಕ್ಕಂಥ ಸಂಪೂರ್ಣವಾದಂತಹ ಬೆಳವಣಿಗೆಗಳಿದ್ದಾವೆ. ಈ ಒಂದು ನಿವೇಶನಗಳಿಗೆ ಸಂಬಂಧಪಟ್ಟಂತಹದ್ದು ಅದೆಲ್ಲದರ ತನಿಖೆಯನ್ನು ಕೂಡ ಮಾಡಿದ್ದಾರೆ. ಅಂದ್ರೆ ಮುಖ್ಯವಾಗಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪತ್ನಿ ಪಾರ್ವತಿ ಅವರೇನಿದ್ದಾರೆ ಅವರಿಗೆ ಸಂಬಂಧಪಟ್ಟಂತಹ ಕೆಸರೆ ಸರ್ವೆ ನಂಬರ್ 464ರ 3 ಎಕರೆ 16 ಗುಂಟೆ ಜಮೀನು ಏನಿತ್ತು, ಆ ಒಂದು ಜಮೀನನ್ನ ಮೂಡ ಅಕ್ವೈರ್ ಮಾಡಿಕೊಂಡಿತ್ತು. ಅದಕ್ಕೆ ಬದಲಾಗಿ 50-50 ಅನುಪಾತದಲ್ಲಿ ವಿಜಯನಗರದಲ್ಲಿ 14 ನಿವೇಶನಗಳನ್ನು ನೀಡಲಾಗಿತ್ತು ಅಂತ ಅನ್ನೋದು ಪ್ರಮುಖವಾದಂತಹ ಪ್ರಕರಣ. ಈ ಪ್ರಕರಣದಲ್ಲಿ ಸಮಾನಾಂತರವಾದಂತಹ ಬಡಾವಣೆಯಲ್ಲಿ ನಿವೇಶನಗಳನ್ನು ಪಡೆದುಕೊಳ್ಳೋದ್ರ ಬದಲಾಗಿ ಪ್ರತಿಷ್ಠಿತ ಬಡಾವಣೆಯಲ್ಲಿ ಹೆಚ್ಚಿನ ಬೆಲೆ ಬಾಳತಕ್ಕಂಥ ಬಡಾವಣೆಗಳಲ್ಲಿ ಅವರಿಗೆ ನಿವೇಶನವನ್ನು ಕೊಡಲಾಗಿದೆ ಅಂತ ಹೇಳಿ ದೂರುದಾರ ಸ್ನೇಹಮಯಿ ಕೃಷ್ಣ ದೂರನ್ನ ದಾಖಲಿಸಿದ್ರು. ಇದರಲ್ಲಿ ಮುಖ್ಯಮಂತ್ರಿಗಳ ಪ್ರಭಾವವೂ ಕೂಡ ಇದೆ ಅಂತ ಹೇಳಿ ಅಲ್ಲಿ ಉಲ್ಲೇಖವನ್ನ ಮಾಡಲಾಗಿತ್ತು. ಇದರ ಒಂದು ತನಿಖೆಯನ್ನ ಏನು ಲೋಕಾಯುಕ್ತ ಅಧಿಕಾರಿಗಳು ಇದುವರೆಗೂ ಕೂಡ ನಡೆಸಿದ್ದಾರೆ. ಆ ಒಂದು ತನಿಖೆಯಲ್ಲಿ ಹಿಂದೆ ಇದ್ದಂತಹ ಆಯುಕ್ತರುಗಳಿರಬಹುದು, ಮೂಡಾ ಸದಸ್ಯರುಗಳು ಅವರ ಸಭೆಗಳಲ್ಲಿ ಅಂದ್ರೆ 50-50 ಅನುಪಾತದ ನಿವೇಶನಗಳನ್ನು ಹಂಚಿಕೆ ಮಾಡುವಂತಹ ವಿಚಾರದಲ್ಲಿ ಇದ್ದಂತಹ ಸದಸ್ಯರುಗಳ ನಡಾವಳಿಗಳಿರಬಹುದು, ಇದೆಲ್ಲದನ್ನೂ ಕೂಡ ತನಿಖೆಯನ್ನ ಮಾಡತಕ್ಕಂಥ ಕೆಲಸವನ್ನ ಮಾಡಿದ್ದಾರೆ. ಅದರಲ್ಲಿ ಪ್ರಕರಣದಲ್ಲಿ ಮುಖ್ಯಮಂತ್ರಿಗಳನ್ನೂ ಸೇರಿದಂತೆ ಅವರ ಪತ್ನಿ ಇರಬಹುದು, ಅವರ ಭಾಮೈದ ಮಲ್ಲಿಕಾರ್ಜುನ ಸ್ವಾಮಿ ಅವರು ಇರಬಹುದು, ಜೊತೆಗೆ ಮೂಲ ಮಾಲೀಕ ಜಮೀನಿನ ಮಾಲೀಕ ಅಂತ ಅನ್ನುವಂತಹ ದೇವರಾಜು ಇರಬಹುದು, ಇವರೆಲ್ಲರನ್ನು ಕೂಡ ತನಿಖೆಗೊಳಪಡಿಸಿದ್ರು. ಜೊತೆಗೆ ಮೂಡಾದಲ್ಲಿ ಅಧ್ಯಕ್ಷರಾಗಿದ್ದಂಥವ್ರು ಇರಬಹುದು, ಅಂದ್ರೆ ಹಿಂದೆ ರಾಜೀವ್ ಅವರಾಗಿರ್ತಕ್ಕಂಥದ್ದು ಇರಬಹುದು, ಜೊತೆಗೆ ಸಂದೇಶ್ ನಾಗರಾಜ್ ಅವರು ಇರತಕ್ಕಂಥದ್ದು ಇರಬಹುದು, ಜೊತೆಗೆ ಇಲ್ಲಿ ಮುಖ್ಯವಾಗಿ ಮೂಡಾದಲ್ಲಿ ಸದಸ್ಯರಾಗಿದ್ದಂತಹ ಸಂದೇಶ್ ನಾಗರಾಜ್ ಇರಬಹುದು, ಮರಿತಿಬೇಗೌಡ ಅವರು ಇರಬಹುದು, ಜೊತೆಗೆ ಜಿಡಿ ದೇವೇಗೌಡ ಅವರು ಇರಬಹುದು, ಯತೀಂದ್ರ ಸಿದ್ದರಾಮಯ್ಯನವರು ಇರಬಹುದು. ಇವರೆಲ್ಲರೂ ಕೂಡ ಸಭೆಗಳಲ್ಲಿ ಭಾಗಿಯಾದಂತಹ ಸಂದರ್ಭದಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳೇನಿದ್ವು ಅಲ್ಲಿ ಅವರು ನಿವೇಶನಗಳನ್ನು ಹಂಚಿಕೆ ಮಾಡಲಿಕ್ಕೆ ಸಮ್ಮತಿಯನ್ನು ನೀಡಿದಂಥದ್ದು ಇರಬಹುದು. ಈ ಎಲ್ಲಾ ವರದಿಗಳನ್ನು ಸಂಪೂರ್ಣವಾಗಿ ತೆಗೆದುಕೊಳ್ಳುವಂತಹ ಒಂದು ಕೆಲಸವನ್ನು ಮಾಡುವ ಮುಖಾಂತರ ಪೆನ್ ಡ್ರೈವ್ಗಳಲ್ಲಿ, ಸಿಡಿಗಳಲ್ಲಿ, ಜೊತೆಗೆ ಹಾರ್ಡ್ ಡಿಸ್ಕ್ಗಳಲ್ಲಿ ಸಂಪೂರ್ಣವಾದಂತಹ ವಿವರವನ್ನ, ಜೊತೆಗೆ ಕೆಲವು ಆಡಿಯೋಗಳನ್ನು ಕೂಡ ಅವರು ಸಂಗ್ರಹ ಮಾಡುವ ಮುಖಾಂತರ ಈಗ ಉನ್ನತಾಧಿಕಾರಿಗಳಿಗೆ ನೀಡತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗಿರ್ತಕ್ಕಂಥದ್ದು. 17A ಅಡಿಯಲ್ಲಿ ಈ ಒಂದು ಸಂಪೂರ್ಣವಾದಂತಹ ವರದಿಯನ್ನು ಸಲ್ಲಿಸಲಿಕ್ಕೆ ಈಗಾಗಲೇ ಮೈಸೂರಿನ ಲೋಕಾಯುಕ್ತ ಅಧಿಕಾರಿಗಳು ಸೇರಿದಂತೆ ಉನ್ನತಾಧಿಕಾರಿಗಳು ಇವತ್ತು ಕೋರ್ಟ್ಗೆ ತೆರಳತಕ್ಕಂಥದ್ದು. ಅಲ್ಲಿ ಈ ಒಂದು ತನಿಖೆಯ ಅವಶ್ಯಕತೆ ಬಿದ್ದಂತಹ ಸಂದರ್ಭದಲ್ಲಿ ಮತ್ತಷ್ಟು ಕಾಲಾವಕಾಶವನ್ನು ಕೇಳುವಂತಹ ಸಾಧ್ಯತೆಗಳು ಇರತಕ್ಕಂಥದ್ದು. ಆದರೆ ಕೋರ್ಟ್ ಇವತ್ತಿನ ದಿನಾಂಕದವರೆಗೂ ಕೂಡ ಈ ಒಂದು ತನಿಖೆಗಾಗಿ ಅವರಿಗೆ ಅವಕಾಶವನ್ನು ನೀಡಿತ್ತು. ಹೀಗಾಗಿ ಮುಂದಿನ ಈ ಒಂದು ವರದಿ ಸಲ್ಲಿಕೆಯಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದನ್ನ ಕಾದು ನೋಡಬೇಕಾಗಿರ್ತಕ್ಕಂಥದ್ದು. ಆದರೆ ದೂರುದಾರ ಸ್ನೇಹಮಯಿ ಕೃಷ್ಣ ಅವರಿರಬಹುದು, ಜೊತೆಗೆ ಇಲ್ಲಿರತಕ್ಕಂಥ ಅಂದ್ರೆ ಮುಖ್ಯಮಂತ್ರಿಗಳಿಗೆ ವಿರುದ್ಧವಾಗಿ ಮಾತನಾಡಿರ್ತಕ್ಕಂಥ ಒಂದಷ್ಟು ಜನರ ಒಂದು ಹೇಳಿಕೆಗಳನ್ನು ನೋಡಿದಂತಹ ಸಂದರ್ಭದಲ್ಲಿ ಇಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಮಾಡಿರ್ತಕ್ಕಂಥ ತನಿಖೆಯಲ್ಲಿ ಎಲ್ಲಿಯೂ ಕೂಡ ಸಮರ್ಪಕವಾದಂತಹ ನ್ಯಾಯ ಸಿಗಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂತ ಹೇಳಿದ್ರೆ ಅವರು ಮುಖ್ಯಮಂತ್ರಿಗಳ ಫೇವರ್ ಆಗಿ ಕೆಲಸವನ್ನು ಮಾಡಿದ್ದಾರೆ. ಹೀಗಾಗಿ
ಹೀಗಾಗಿ ಅವರ ತನಿಖೆಯಲ್ಲಿ ನಮಗೆ ನಂಬಿಕೆ ಇಲ್ಲ, ಇದನ್ನು ಸಿಬಿಐಗೆ ವಹಿಸಬೇಕು ಅಂತ ಹೇಳಿ ಸಾಕಷ್ಟು ಒತ್ತಾಯಗಳು ಕೂಡ ಇರತಕ್ಕಂಥದ್ದು. ಆದರೆ ಲೋಕಾಯುಕ್ತ ಅಧಿಕಾರಿಗಳ ವರದಿಯಲ್ಲಿ ಏನಿದೆ ಅನ್ನೋದು ಮಾತ್ರ ಇನ್ನೂ ಕೂಡ ಬೆಳಕಿಗೆ ಬಂದಿಲ್ಲ. ಇವತ್ತು ಕೋರ್ಟ್ಗೆ ಅವರಿಗೆ ಸಬ್ಮಿಟ್ ಮಾಡಿದ ನಂತರ ಆ ಒಂದು ವರದಿಯನ್ನು ಸಲ್ಲಿಕೆ ಮಾಡಿದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತವೆ, ಅಲ್ಲಿ ಯಾವ ರೀತಿಯಾಗಿ ತನಿಖೆ ಆಗಿದೆ, ಇದೆಲ್ಲವೂ ಕೂಡ ಬೆಳಕಿಗೆ ಬರಲಿದೆ. ಸದ್ಯಕ್ಕೆ ಮೂಡಾದಲ್ಲಿ ನಡೆದಿರತಕ್ಕಂಥ ಬಹಳಷ್ಟು ಅಕ್ರಮ ಏನಿದೆ, ಈ ಒಂದು ಅಕ್ರಮದಲ್ಲಿ ಏನು ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿದಂತಿರಬಹುದು, ಜೊತೆಗೆ ಅಲ್ಲಿ ನಡೆದಿರತಕ್ಕಂಥ ಅಕ್ರಮ ಏನಿದೆ ಇದನ್ನೆಲ್ಲವನ್ನು ಕೂಡ ಬೆಳಕಿಗೆ ತರತಕ್ಕಂಥ ಒಂದು ಕೆಲಸವನ್ನ ಮಾಡಲಾಗ್ತಾ ಇದೆ. ಆದ್ರೆ ಮುಖ್ಯಮಂತ್ರಿಗಳಿಗೆ ಸಂಬಂಧಪಟ್ಟಂತ ಅಂದ್ರೆ ಮುಖ್ಯಮಂತ್ರಿಗಳ ಪತ್ನಿಯವರು 14 ನಿವೇಶನಗಳನ್ನು ತೆಗೆದುಕೊಂಡಿದ್ದಾರೆ. ಇದು ಕಾನೂನು ಬಾಹಿರವಾಗಿ ತೆಗೆದುಕೊಂಡಿರತಕ್ಕಂಥದ್ದು ಅನ್ನೋ ಒಂದು ಹಿನ್ನೆಲೆಯಲ್ಲಿ ಈ ಒಂದು ತನಿಖೆಯನ್ನು ಮಾಡಲಾಗಿತ್ತು. ಹೀಗಾಗಿ ಸತತ 3 ತಿಂಗಳಿನಿಂದ ತನಿಖೆ ಮಾಡಿರತಕ್ಕಂಥ ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ವರದಿಯನ್ನ ಇವತ್ತು ಸಲ್ಲಿಸಲವರಿದ್ದಾರೆ. ಹೀಗಾಗಿ ಆ ಒಂದು ವರದಿ ಸಲ್ಲಿಕೆಯಾದ ನಂತರ ಏನೆಲ್ಲ ಬೆಳವಣಿಗೆಗಳಾಗ್ತವೆ ಅನ್ನೋದನ್ನ ಕಾದು ನೋಡಬೇಕಿದೆ. ಪ್ರಭು, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಮಾಹಿತಿಗಾಗಿ.